ವಿಸ್ತರಣೆ ಓಕೆ, ಪುನರ್ರಚನೆ ಯಾಕೆ? ಇದು ಸಿಎಂ ಕ್ಯಾಂಪ್ನ ಪ್ರಶ್ನೆ. ಆದರೆ ಸಂಪುಟ ಪುನರ್ರಚನೆ ಏನಾದರೂ ಆಗಿದ್ದೇ ಆದಲ್ಲಿ ಈಗಲೇ ಮಾಡಿ ಮುಗಿಸಿ ಎನ್ನುವುದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪಟ್ಟು. ಬಜೆಟ್ ಬಳಿಕ ಪುನರ್ರಚನೆಯ ಮನವಿ ಮಾಡಿದ್ದ ಡಿಕೆಶಿ ಈಗ ತಮ್ಮ ಮನವಿ ಇನ್ನಷ್ಟು ತೀವ್ರಗೊಳಿಸಿದ್ದಾರೆ. ಸದ್ಯ ಈ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಹೊಸ ಸಂಘರ್ಷಕ್ಕೆ ಮುನ್ನುಡಿ ಬರೀತಾ ಇದೆ. ರಾಜಕೀಯ ನಿಂತ ನೀರಲ್ಲ, ನಿಂತಲ್ಲೇ ನಿಂತ್ರೆ ಡೆಡ್ ಸ್ಟೋರೇಜ್ ಪಕ್ಕ. ಬದಲಾಗುವ ಪರಿಸರಕ್ಕೆ ಹೊಸ ತಂತ್ರಗಾರಿಕೆ ಅನಿವಾರ್ಯ. ಡಿಸಿಎಂ ಡಿಕೆಶಿ ಚದುರಂಗದ ಮಹಾ ಕಿಲಾಡಿ. ಆದ್ರೆ ಈ ಬಾರಿ ಡಿಕೆಶಿ ಉರುಳಿಸಿದ ದಾಳ ಬಹಳ ಅಚ್ಚರಿಗೆ ಕೆಡವಿದೆ. ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದ ಸಂಪುಟ ಪುನಾರಚನೆಗೆ ಡಿಕೆಶಿಯೇ ಪಾನ್ ಮೂವ್ ಮಾಡಿದ್ದಾರೆ ಅನ್ನೋ ಮಾತು ಹಬ್ಬಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಸಂಪುಟ ಪುನಾರಚನೆ ದಾಳ ಉರುಳಿಸಿ ಡಿಕೆಶಿ ಅಚ್ಚರಿ. ಸಿಎಂ ಡಿಸಿಎಂ ನಡೆಯಿಂದ ಹೈಕಮಾಂಡ್ಗೆ ಗೊಂದಲ. ಕೆಪಿಸಿಸಿ ಕುರ್ಚಿ, ಸಿಎಂ ಸೀಟು ವೇಟಿಂಗ್ ಲಿಸ್ಟ್. ಹಸ್ತದೊಳಗೆ ನಡೀತಾ ಇರುವ ಈ ಕುಸ್ತಿಯಲ್ಲಿ ಹೈಕಮಾಂಡ್ ಸುಸ್ತಾಗಿದೆ. ಕಳೆದ 1 ವರ್ಷದಿಂದ ಸಂಪುಟದಲ್ಲಿನ ಖಾಲಿ ಹುದ್ದೆಗಳ ಭರ್ತಿಗೆ ಯತ್ನಿಸಿ ಸಿಎಂ ಸಿದ್ದರಾಮಯ್ಯ ಕೈ ಸೋತಿದೆ. ಇದಕ್ಕೆ ಕಾರಣ ಡಿಕೆಶಿ ಅನ್ನೋ ಮಾತು ಪಕ್ಷದಲ್ಲೇ ಇದೆ. ಆದ್ರೆ ಈಗ ವಿಸ್ತರಣೆ ಬೇಡ, ಪುನಾರಚನೆ ಆಗ್ಲಿ ಅನ್ನೋ ತಂತ್ರಗಾರಿಕೆ ಡಿಸಿಎಂ ಡಿಕೆಶಿ ಕಡೆಯಿಂದ ಪ್ರಯೋಗ ಆಗಿದೆ. ಬಜೆಟ್ ಬಳಿಕ ಸಂಪುಟ ಪುನಾರಚನೆಗೆ ಡಿಸಿಎಂ ಡಿಕೆಶಿ ಮನವಿ ಮಾಡಿದ್ದಾರೆ. ಬಜೆಟ್ ಮಂಡನೆ ಆದ ಕಾರಣ ಸಂಪುಟ ಪುನಾರಚನೆಗೆ ನಿರಂತರ ಒತ್ತಡ ಹಾಕ್ತಿದ್ದಾರೆ. ಈ ಮೂಲಕ ತಮ್ಮ ಹಾದಿಗೆ ಮುಳ್ಳಾದ ಸಿಎಂ ಆಪ್ತ ಬಳಗದ ಕೆಲ ಸಚಿವರಿಗೆ ಗೇಟ್ ಪಾಸ್ ನೀಡಬಹುದು ಅನ್ನೋ ಲೆಕ್ಕಾಚಾರ ಡಿಕೆಶಿ ಹೊಂದಿದ್ದಾರೆ. ಅಲ್ಲದೆ ತಮ್ಮ ಕ್ಯಾಂಪ್ನ ನಾಯಕರಿಗೆ ಅವಕಾಶ ಕೊಡಿಸಬಹುದು ಅನ್ನೋದು ಡಿಕೆಶಿ ತಂತ್ರ. ಆದರೆ ಈ ಸಂಪುಟ ಪುನಾರಚನೆಗೆ ಸಿಎಂ ಸಿದ್ದರಾಮಯ್ಯ ಬಿಲ್ಕುಲ್ ಒಪ್ತಾ ಇಲ್ಲ. ಯಾವ ಕಾರಣಕ್ಕೂ ಈಗ ಪುನಾರಚನೆ ಬೇಡ ಅಂತಿದ್ದಾರೆ. ವರ್ಷಾಂತ್ಯ ಸಂಪುಟ ಪುನಾರಚನೆಗೆ ಸಿದ್ದರಾಮಯ್ಯ ಒಲವಿದೆ. ಈ ಬಗ್ಗೆ ಹೈಕಮಾಂಡ್ ಮುಂದೆ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಸಿಎಂ ಡಿಸಿಎಂ ನಡೆಯಿಂದಾಗಿ ಹೈಕಮಾಂಡೇ ಗೊಂದಲಕ್ಕೆ ಸಿಲುಕಿದೆ. ಆದರೆ ಡಿಸಿಎಂ ಸದ್ಯದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಪ್ಲಾನ್ನಲ್ಲಿದ್ರೆ ಸಿಎಂ ಸಿದ್ದು ಮಾತ್ರ ಇಯರ್ ಎಂಡ್ಗೆ ಡೇಟ್ ಫಿಕ್ಸ್ ಅಂತಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನ 4 ಗೋಡೆಗಳ ಮಧ್ಯೆ ಆಗಿದೆ ಎನ್ನಲಾದ ಪವರ್ ಶೇರಿಂಗ್ ಒಪ್ಪಂದಕ್ಕೆ ಎಳ್ಳು ನೀರು ಬಿಟ್ಟು ಒಂದೇ ಏಟಿಗೆ ಎಲ್ಲಾ ಹಕ್ಕಿಗಳನ್ನ ಡೆಮಾಲಿಷ್ಗೆ ಪ್ಲಾನ್ ಮಾಡಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಸೇರಿಗೆ ಸವಾ ಸೇರು ರಾಜಕೀಯ ನಡೀತಾ ಇದ್ದು ರೋಚಕ ಘಟ್ಟಕ್ಕೆ ಹೋಗ್ತಾ ಇದೆ. ಸದ್ಯಕ್ಕೆ ಪುನಾರಚನೆ ಮಾಡಿ ಇಯರ್ ಎಂಡ್ ನಲ್ಲಿ ಅಧಿಕಾರ ಹಸ್ತಾಂತರ ಆಸೆಯನ್ನ ಡಿಕೆಶಿ ಹೊಂದಿದ್ದಾರೆ. ಆದರೆ ಸಿಎಂ ಕ್ಯಾಂಪ್ ಇದೇ ಇಯರ್ ಎಂಡ್ಗೆ ರೀಶಫಲ್ಗೆ ಡೇಟ್ ಎಕ್ಸ್ಟೆಂಡ್ ಅಸ್ತ್ರ ಬಿಟ್ಟು ಡಿಕೆಶಿಯನ್ನ ನಿಶಸ್ತ್ರ ಮಾಡುವ ರಣತಂತ್ರ ರೂಪಿಸಿದೆ. ಅಷ್ಟಕ್ಕೂ ಹೈಕಮಾಂಡ್ ಪ್ಲಾನ್ ಏನಾಗಿರಲಿದೆ ಅನ್ನೋದೇ ಕಾಂಗ್ರೆಸ್ ನಾಯಕರಲ್ಲಿ ಕುತೂಹಲ ಡಬಲ್ ಮಾಡಿಸಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.